ಶಿವಮೊಗ್ಗ ವೃತ್ತದಲ್ಲಿ ವಿವಿಧ ವಿಭಾಗಗಳ ವ್ಯಾಪ್ತಿನಲ್ಲಿ ಅರಣ್ಯ ಒತ್ತುವರಿಗಳ ಸಂಖ್ಯೆ ಹೋಲಿಕೆ ಮಾಡಿದರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಇವುಗಳನ್ನು ತೆರವು ಪ್ರಕ್ರಿಯೆ ಮುಂದಾದಾಗ ನಾವು ಒಂದು ವಿಧಾನವನ್ನು ಬಳಸ್ತಾ ಇದ್ದೇವೆ. ದೊಡ್ಡ ಒತ್ತುವರಿಗಳು ಅಂದರೆ 30 ಎಕರೆಗಿಂತ ಹೆಚ್ಚಿರುವಂಥದ್ದು, ಎರಡನೇ ವರ್ಗ 10ರಿಂದ 30 ಎಕರೆ, ಮೂರನೇ ವರ್ಗ 3ರಿಂದ 10 ಎಕರೆ ಇರ್ತಕ್ಕಂಥ ವರ್ಗ, ಹೀಗೆ ವಿಂಗಡಿಸ್ಕೊಂಡ್ಬಿಟ್ಟು ಮೊದಲ ಆದ್ಯತೆಯಲ್ಲಿ ದೊಡ್ಡ ಒತ್ತುವರಿಗಳು ಮೋರ್ ದೆನ್ 30 ಇರ್ತಕ್ಕಂಥದ್ದು ಯಾವುದಿದೆ ಅವುಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವುಗಳಿಗೆ ನಿಯಮಾನುಸಾರ ತೆರವು ಪ್ರಕ್ರಿಯೆ ಮಾಡುವಂಥ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಒಂದು ಯೋಜನೆ ಇದೆ. ಅದಕ್ಕೆ ಪ್ರತಿ ವಿಭಾಗದಲ್ಲಿ ಎಷ್ಟಿದೆ ಅದನ್ನು ಪರ್ಸನಲ್ಲಾಗಿ ವಿಸಿಟ್ ಮಾಡಿಬಿಟ್ಟು ಅದಕ್ಕೆ ಈ 64A ಪ್ರೊಸೀಡಿಂಗ್ಸ್ ಅಂದರೆ ಅದಕ್ಕೊಂದು ನೋಟಿಸ್ ಕೊಟ್ಟು ಅವ್ರ ಹತ್ರ ಅದಕ್ಕೇನಾದರೂ ದಾಖಲಾತಿ ಇದೆಯಾ ಅಂತ ಕೇಳಿಬಿಟ್ಟು ಒಂದು ಆದೇಶವನ್ನು ಪಾಸ್ ಮಾಡಿದ ಮೇಲೆ ಅವ್ರಿಗೊಂದಿಷ್ಟು ನಿಗದಿತ ಸಮಯವನ್ನು ಕೊಟ್ಬಿಟ್ಟು ಅದನ್ನು ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿಬಿಟ್ಟು ಈಗ ಒತ್ತುವರಿ ತೆರವು ಕಾರ್ಯಾಚರಣೆಯ ಮುಖ್ಯ ಒಂದು ಇದು ಸ್ಟ್ರಾಟಜಿ ಏನಂದರೆ ಕಾರ್ಯತಂತ್ರ, ದೊಡ್ಡ ಒತ್ತುವರಿಗಳನ್ನು ಪ್ರಥಮ ಆದ್ಯತೆಯ ಮೇಲೆ ತೆರವು ಮಾಡುವಂಥದ್ದು. ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೂ ಸಹ ಗಮನಕ್ಕೆ ತಂದುಬಿಟ್ಟು ಈ ಥರ ದೊಡ್ಡ ಒತ್ತುವರಿಗಳಿದೆ, ಇವುಗಳನ್ನು ತೆರವು ಮಾಡುವಂಥದ್ದು ನ್ಯಾಯಾಲಯದ ಆದೇಶಗಳ ಹಿನ್ನೆಲೆಯಲ್ಲಿ ಮತ್ತು ಈ ಒತ್ತುವರಿಯನ್ನು ತೆರವು ಮಾಡುವಂಥ ಒಂದು ಅಗತ್ಯತೆಯ ಹಿನ್ನೆಲೆಯಲ್ಲಿ ಮಾಡುವಂಥದ್ದು ಅಗತ್ಯವಿದೆ ಅಂತಕ್ಕಂಥದ್ದನ್ನು ಒಂದು ಮನವರಿಕೆ ಮಾಡಿ ಅವ್ರದ್ದು ಕೂಡ ಕಾನ್ಫಿಡೆನ್ಸಿಗೆ ತಂದುಬಿಟ್ಟು ಜಿಲ್ಲಾಡಳಿತದ ಗಮನಕ್ಕೂ ಸಹ ತಂದುಬಿಟ್ಟು ಮತ್ತು ಪೊಲೀಸ್ ಇಲಾಖೆಯ ಸಹಾಯವನ್ನೂ ಸಹ ತಗೊಂಡ್ಬಿಟ್ಟು ಈ ದೊಡ್ಡ ಒತ್ತುವರಿಗಳನ್ನು ಆದ್ಯತೆಯ ಮೇರೆಗೆ ತೆರವು ಮಾಡೋಂಥ ಒಂದು ಕಾರ್ಯತಂತ್ರವನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಈ 3 ಎಕರೆವರೆಗಿರ್ತಕ್ಕಂಥ ಪಟ್ಟಾ ಜಮೀನು ಯಾವುದೇ ಪಟ್ಟಾ ಜಮೀನು ಇಲ್ಲದೆ ಬರೀ 3 ಎಕರೆಗಿಂತ ಕಡಿಮೆ ಇರುವಂಥ, ಅದರಲ್ಲೂ ಕೂಡ 2015ಕ್ಕಿಂತ ಹಿಂದಿನ 3 ಎಕರೆಗಿಂತ ಕಡಿಮೆ ಇರುವಂಥ ಎಲ್ಲ ಸೇರಿಸಿ 3 ಎಕರೆ ಇರ್ತಕ್ಕಂಥ ಒಂದು ಚಿಕ್ಕ ಹಿಡುವಳಿ ಒತ್ತುವರಿಗಳು ಏನಿದ್ದಾವೆ ಇವುಗಳನ್ನು ಸದ್ಯಕ್ಕೆ ಅವರನ್ನು ಬೇರೆ ಪುನರ್ವಸತಿ ಕಲ್ಪಿಸುವವರೆಗೂ ಒತ್ತುವರಿ ತೆರವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆ ಏನಿದೆ ಆ ಒಂದು ಪ್ರಕಾರವಾಗಿ ಎಲ್ಲದು ಪಟ್ಟಾ ಜಮೀನೂ ಸೇರಿ 3 ಎಕರೆಗಿಂತ ಕಡಿಮೆ ಇರುವಂಥ ಚಿಕ್ಕ ಒತ್ತುವರಿಗಳು ಅದರಲ್ಲೂ ಕೂಡ 2015ಕ್ಕಿಂತ ಹಿಂದಿನವು ಈ ಥರದ ಒಂದು ಒತ್ತುವರಿಗಳನ್ನು ಈಗ ಸದ್ಯಕ್ಕೆ ಒತ್ತುವರಿಯ ಕಾರ್ಯಾಚರಣೆಯ ಒಂದು ಇದರಲ್ಲಿ ಒಳಗೊಡೋದಿಲ್ಲ, ಯಾಕೆಂದರೆ ಅದಕ್ಕೆ ಸುತ್ತೋಲೆ ಇರೋದರಿಂದ. ಮತ್ತು ಇನ್ನೊಂದೇನಂತಂದರೆ ಈ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ 2015 ನಂತರ ಮತ್ತು ಇತ್ತೀಚೆಗೆ ಈಗ ಏನಾದರೂ ಪ್ರಯತ್ನಗಳೇನು ನಡೀತವೆ, ಅದು ಚಿಕ್ಕದು ಆಗಿರ್ಬೋದು ದೊಡ್ಡದು ಆಗಿರ್ಬೋದು, ಎಷ್ಟು ಪ್ರಯತ್ನಗಳು ಕೂಡ ಎಲ್ಲೆಲ್ಲಿ ನಡೀತವೆ ಅಥವಾ ಇತ್ತೀಚಿನವು ಏನಿದ್ದಾವೆ ಅವುಗಳನ್ನು ನಿರ್ದಾಕ್ಷಿಣ್ಯವಾಗಿ ತಡೆಯುವಂಥದ್ದು ಮತ್ತು ತೆರವು ಮಾಡುವಂಥದ್ದು ಕಾರ್ಯಾಚರಣೆಯನ್ನು ಮಾಡ್ತೇವೆ. ಅದಕ್ಕೆ 3 ಅಥವಾ ಇಷ್ಟು ಅಂತೇಳ್ಬಿಟ್ಟು ಲಿಮಿಟ್ ಇಲ್ಲ. ಓನ್ಲಿ 2015ಕ್ಕಿಂತ ಹಿಂದಿಂದು ಪಟ್ಟಾ ಜಮೀನು ಸೇರಿ ಕೂಡ 3 ಎಕರೆಗಿಂತ ಕಡಿಮೆ ಇರುವಂಥ ಒಂದು ಸಣ್ಣ ಒತ್ತುವರಿಗಳೇನಿದ್ದಾವೆ ಅವುಗಳನ್ನು ಸದ್ಯಕ್ಕೆ ಅವರಿಗೆ ಪುನರ್ವಸತಿ ಕಲ್ಪಿಸುವಂಥವರೆಗೂ ತೆರವು ಮಾಡಬಾರ್ದು ಅನ್ನೋಂಥ ಒಂದು ಸುತ್ತೋಲೆ ಹಿನ್ನೆಲೆಯಲ್ಲಿ ಅವುಗಳನ್ನು ಸದ್ಯಕ್ಕೆ ಆ ಒಂದು ವ್ಯಾಪ್ತಿನಲ್ಲಿ ಸೇರಿಸ್ಕೊಂಡಿಲ್ಲ ಕಾರ್ಯಾಚರಣೆಯಲ್ಲಿ. ದೊಡ್ಡ ಒತ್ತುವರಿಗಳನ್ನು ಮಾತ್ರ ಆದ್ಯತೆಯ ಮೇಲೆಗೆ ಕೈಗೊಳ್ಳುವಂಥ ಒಂದು ಯೋಜನೆ ಎಲ್ಲ ವಿಭಾಗಗಳಲ್ಲಿ, ಎಲ್ಲ ವಲಯಗಳಲ್ಲಿ ಮತ್ತು ಉಪವಿಭಾಗಗಳಲ್ಲಿ ಹುಡುಕಿ ಅದನ್ನು ಪತ್ತೆ ಹಚ್ಚಿ ಅವುಗಳನ್ನು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ಕೊಂಡು ಪ್ರಕ್ರಿಯೆ ನಡೆಸಿ ಕೈಗೆತ್ತಿಕೊಳ್ಳಿ ಅಂತೇಳ್ಬಿಟ್ಟು ತಿಳಿಸಿರ್ತಕ್ಕಂಥದ್ದಿದೆ. ಈಗ ನಾನಾ ನಮೂನೆಯಲ್ಲಿ ಕೆಲವರು ಅರ್ಜಿಗಳನ್ನು ಸಲ್ಲಿಸಿದ್ರು, ಕೆಲವರು ಮಾರಾಟ ಮಾಡಿದ್ದಾರೆ. ಕೆಲವರಿಗೆ ಅವುಗಳನ್ನು ಹೆಂಗೆ ಕನ್ಸಿಡರ್ ಮಾಡ್ತಾರೆ? ಅವ್ರು ಯಾವುದೋ ಕಾರಣಗಳಿಗೆ ಮಾರಿಬಿಟ್ಟಿರ್ತಾರೆ, ಇವರು ಅಲ್ಲಿ ಬಂದುಬಿಟ್ಟು ಆ ಅನುಭವದಲ್ಲಿ ಇರ್ತಾರೆ, ಅವರಿಗೆ ಯಾವ ಥರ ಅಪ್ಲೈ ಆಗುತ್ತೆ ಸರ್? ಮೊದಲನೇದಾಗಿ ಅರಣ್ಯ ಪ್ರದೇಶವೇ ಅಥವಾ ಅರಣ್ಯ ಪ್ರದೇಶವಲ್ಲವೇ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಅರಣ್ಯ ಅಥವಾ ಅರಣ್ಯ ಪ್ರದೇಶ ಅಲ್ಲ, ಅವರು ಪ್ರೂವ್ ಮಾಡಬೇಕು. ಇದು ಅರಣ್ಯ ಅಲ್ಲ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕಾಗತ್ತೆ. ಯಾರು ಒತ್ತುವರಿದಾರರು ಏನಾದ್ರು ಇದ್ದರೆ ಹೇಗೆ ಇದು ಅರಣ್ಯ ಪ್ರದೇಶವಲ್ಲ ಅನ್ನೋಂಥದ್ದನ್ನು ಪ್ರೂವ್ ಮಾಡಬೇಕಾಗತ್ತೆ. ಅದು ಇಲ್ಲದೇ ಇದ್ದಾಗ ಒಂದು ವೇಳೆ ಅವರಿಗೆ ಗ್ರಾಂಟು ಅಥವಾ ಬೇರೆ ಥರದಲ್ಲಿ ಏನಾದರೂ ಆಗಿತ್ತು ಅಂತಂದರೆ ಅದು ಆ ಕಂದಾಯ ಗ್ರಾಂಟ್ಸ್ ಏನಿರ್ತವೆ ಅವುಗಳು ಕೂಡ ಅನಧಿಕೃತ ಗ್ರಾಂಟ್ಗಳಾಗಿರ್ತವೆ, ಇಲ್ಲೀಗಲ್ ಗ್ರಾಂಟ್ಸ್ ಆಗಿರ್ತವೆ. ಅರಣ್ಯ ಪ್ರದೇಶದಲ್ಲಿ
ಗ್ರಾಂಟ್ ಏನಿದೆ ನೋಟಿಫೈ ಆದಂಥ ಜಾಗದಲ್ಲಿ ಗ್ರಾಂಟ್ ಮಾಡೋಂಥದ್ದು ಅನಧಿಕೃತ ಮಂಜೂರಾತಿ ಆಗ್ತದೆ. ಕೆಲವೊಂದು ಬಗರುಕುಂ ಅಂತ ಹೆಸರಲ್ಲಿ ಇರ್ತವಲ್ಲ ಸರ್, ಅವುಗಳನ್ನೇ ಕೆಲವರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅದು ಆಗೋಲ್ಲ, ಅವ್ರಿಗೆ ಏನೋ ಮದುವೆನೋ ಪಾದೋ ಸಾಲನೋ ಏನೋ ಇರುತ್ತೆ, ಅಂಥವನ್ನೆಲ್ಲ ತಗೊಂಡ್ಬಿಟ್ಟು ಈಗ ಅವರು ತೋಟ ನಮ್ಮ ಒತ್ತುವರಿ ತೆರವು ಪ್ರಕ್ರಿಯೆಯಲ್ಲಿ ಈ ವಿಷಯಗಳು ಗಮನಕ್ಕೆ ಬರೋದಿಲ್ಲ, ಗಮನಿಸೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಒಂದೇ ಏನಂತಂದರೆ ಅರಣ್ಯವೇ ಅರಣ್ಯವಲ್ಲವೇ, ಅದು ಮಂಜೂರಾತಿ ಯಾವುದಾದ್ರೂ ಅನಧಿಕೃತವಾಗಿದ್ದರೆ ಅದನ್ನು ಸಂಬಂಧಪಟ್ಟಂಥ ಮೂಲ ಅರ್ಜಿದಾರರಿಗೆ GPS ಮಾಡಬೇಕಾದ್ರೆ ಮೂಲ ಓನರೇ ಬರಬೇಕಾ ಸರ್? ಈಗ ಯಾವುದು ಜಮೀನು ಈಗ ಸದ್ಯಕ್ಕೆ ಒತ್ತುವರಿ ಜಾಗ ಏನಿದೆ, ಒತ್ತುವರಿ ಏನಿದೆ ಆ ಪ್ರದೇಶದ ಯಾರ ಬೇರೆ ಅಂದರೆ ಅಧಿಸೂಚಿತ ಅರಣ್ಯದ ಪ್ರದೇಶ ಒಂದು ಅನುಭವದಲ್ಲಿದೆ. ಆ ಅನುಭವದಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ಬೇಕಾಗತ್ತೆ ಇದು ಯಾರಿಂದ ಮೀನ್ಸ್ ನಿಮ್ಮದೋ ಅಥವಾ ನಿಮಗೇನಾದರೂ ದಾಖಲಾತಿ ಇದೆಯಾ ಅಂತ ಹೇಳ್ಬಿಟ್ಟು ನೋಟಿಸ್ ಏನು ಕೊಡ್ತಾರೆ ಅವ್ರಿಗೆ. ಅಂದರೆ ನ್ಯಾಚುರಲ್ ಜಸ್ಟಿಸ್ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ತಾರೆ. ಇದು ನಿಮ್ಮ ಜಮೀನು, ಇದರ ಮೇಲೆ ನಿಮ್ಮ ಹಕ್ಕು ಬಾಧ್ಯತೆಗಳು ಏನಾದರೂ ಇದ್ದರೆ ನಿಮಗೆ ದಾಖಲೆಗಳನ್ನ ಹಾಜರುಪಡಿಸಿ ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಟೈಮಲ್ಲಿ ಒಂದು ನೋಟಿಸನ್ನು ಕೊಡ್ತಾರೆ ಸಹಾಯಕರಣ ಸಂರಕ್ಷಣಾಧಿಕಾರಿಗಳು. ಆ ಸಂದರ್ಭದಲ್ಲಿ ಅವರು ವಿವರಿಸಬೇಕಾಗತ್ತೆ. ಹಾಗಾಗಿಬಿಟ್ಟು ಅನುಭವದಲ್ಲಿ ಯಾರಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಸರ್ವೆ ನಡೀತದೆ.